ನಮಸ್ಕಾರ ಫ್ರೆಂಡ್ಸ್. ನೋಡ್ರಿ, ನಮ್ಮ ಮೊನ್ನೆ ಒಂದು ಕೆಲವು ಸ್ಟೂಡೆಂಟ್ಸ್ ಜೋಡಿ ಹಂಗೆ ಒಂದು ಡಿಸ್ಕಷನ್ ಮಾಡಿದೆ ನಮ್ಮ ಏರಿಯಾ ಒಳಗೆ. ಸೊ ಸದ್ಯಕ್ಕೆ ಅವ್ರು 10th SSLC ಕೋಚಿಂಗ್ ತೊಗೊಳ್ತಾರೆ ವೆಕೇಶನ್ ಒಂದು ಕಡೆ. ಸೊ ನಾ ಕೇಳಿದೆ ಯಾವ ಸಬ್ಜೆಕ್ಟ್ ಹೇಳ್ತಾರೋ, ಎಷ್ಟು ಎಲ್ಲ ಯಾವ ರೀತಿ ಕಲಿಸ್ತಾರೆಲ್ಲ ಕೇಳಿದೆ. ಸೊ ನನ್ನ ಲೈಕ್ ಸ್ಪೆಷಲೈಸ್ಡ್ ಸಬ್ಜೆಕ್ಟ್ ಆಗಿರೋದು ಇಂಗ್ಲೀಷ್ ಆಗಿರೋದ್ರಿಂದ, ಸ್ಪೋಕನ್ ಇಂಗ್ಲೀಷು, ಗ್ರಾಮರು, ಬೇಸಿಕ್ ಗ್ರಾಮರು ಆಗಿರೋದ್ರಿಂದ ನಾನು ಅದನ್ನು ಕೇಳಿದೆ ಯಾವ ರೀತಿ ಇಂಗ್ಲೀಷ್ ಕಲಿಸ್ತಾರೆ ಅಂತೇಳಿ. ಸೊ ಎಲ್ಲೋ ಒಂದು ಕಡೆ ನನಗೆ ಅನಿಸ್ತು ಅವ್ರು ಇಂಗ್ಲೀಷ್ ಮ್ಯಾಗ ಅಷ್ಟು ಫೋಕಸ್ ಮಾಡತ್ತಿಲ್ಲ. ಈ ನವೋದಯ ಎಕ್ಸಾಮ್ ಸ್ಪೆಷಲಿ ಈಗ ಎಲ್ಲ ಸ್ಕೋರಿಂಗ್ ಇಂಗ್ಲೀಷ್ ಈಸ್ ಆಲ್ಸೋ ಸ್ಕೋರಿಂಗ್ ಸಬ್ಜೆಕ್ಟ್. ಯಾರು 10th ಇದನ್ನು ಮಾಡತ್ತೀರಿ, ಆಮೇಲೆ ಯಾರು ಈ ನವೋದಯ ಅಥವಾ ಸೈನಿಕ್ ಸ್ಕೂಲು ಇಂಥವೆಲ್ಲ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗತ್ತಾರ ಸ್ಟೂಡೆಂಟ್ಸು, ಇವರಿಗೆಲ್ಲ ಇದೊಂದು ಸ್ಕೋರಿಂಗ್ ಆಗಿ. ಯಾಕಂದ್ರೆ ಈ ಸೈನಿಕ್ ಸ್ಕೂಲ್ ಮತ್ತು ಈ ನವೋದಯ ಇದೆ ನೋಡ್ರಿ, ಅದ್ರೊಳಗೆ ಲ್ಯಾಂಗ್ವೇಜ್ ಟೆಸ್ಟ್ ಅಂತ ಬರ್ತೈತಿ. ಲ್ಯಾಂಗ್ವೇಜ್ ಟೆಸ್ಟ್ ಒಳಗೆ ಇವು ಪ್ಯಾಸೇಜ್ ಕೊಡ್ತಾರೆ, ಇಂಗ್ಲೀಷ್ ಪ್ಯಾಸೇಜ್. ಅದ್ರೊಳಗೆ ನೀವು ಆನ್ಸರ್ ಅಲ್ಲೇ ಇರ್ತದೆ, ನೀವು ಪ್ಯಾಸೇಜನ್ನು ಸ್ಟಡಿ ಮಾಡಿ ಕ್ವಶನ್ಸಿಗೆ ಆನ್ಸರ್ನ ಬರೀಬೇಕಾಗಿರುತ್ತೆ. ಅದ್ರ ಕೆಳಗಡೆ ಹೋದರೆ ಒಂದು ಸೆಟ್ ಆಫ್ ಸಿಲೆಬಸ್ ಮಾಡ್ಯಾರ ಅವರು, ಭಾಳ ಚಂದದ ಒಂದು ಸೆಟ್ ಆಫ್ ಸಿಲೆಬಸ್ ಮಾಡ್ಯಾರ. ಆ ಸಿಲೆಬಸ್ ಬೇಸ್ಡ್ ಆನ್ ಕ್ವಶನ್ಸ್ ಹಾಕಿರ್ತಾರೆ. ಒಂದು ಪ್ಯಾಸೇಜ್ಗೆ 5 ಕ್ವಶನ್ಸ್ ಅಥವಾ 4 ಕ್ವಶನ್ಸ್ ಇರ್ತಾವೆ. ಓಕೆ. ಆಮೇಲೆ ಸಿನಾನಿಮ್ಸ್, ಆ್ಯಂಟಾನಿಮ್ಸ್ ಎಲ್ಲ ಇವೆಲ್ಲ ಈ ಥರ ಬೇಸಿಕ್ ಏನು ಸಿಂಪಲ್ ಗ್ರಾಮರ್ ಇತ್ತಲ್ಲ ಅದನ್ನು ಅವರು ಅಲ್ಲಿ ಇಂಪ್ಲಿಮೆಂಟ್ ಮಾಡಿರ್ತಾರೆ. ಸೊ ನೀವು ಸರಿಯಾಗಿ ಇವನ್ನೆಲ್ಲ ಸ್ಟಡಿ ಮಾಡಿದರೆ ಒಳ್ಳೆಯ ಮಾರ್ಕ್ಸನ್ನು ನೀವು ಪಡಿಬೋದು. ಸೊ ಏನಪ್ಪ ಅಂದ್ರೆ ಅಗದಿ ಲೈಕ್ ಏನಂತಾರೆ ಅದಕ್ಕೆ, ಏನು ಬಿಡಪ್ಪ ಅಂತ ಹೇಳೋದನ್ನು ಇಂಗ್ಲೀಷ್ ಎಲ್ಲ ಹೋಲ್ಬಿಡು, ಬೇರೆ ಸಬ್ಜೆಕ್ಟ್ನಾಗ ಚಲೋ ಅದೇವಿ ಹೋಲ್ಬಿಡು, ಕೈ ಬಿಡ್ಬೇಡ್ರಿ. ಸ್ಕೋರಿಂಗ್ ಇರ್ತದೆ, ಒಳ್ಳೆ ನಾಲೆಜ್ ಸಿಗ್ತದೆ. ಸೊ ಹೀಗಾಗಿ ನೀವು ಇಂಗ್ಲೀಷಿಗೆ ಸ್ವಲ್ಪ ಮಹತ್ವ ಹೆಚ್ಚಿಗೆ ಕೊಡ್ರಿ. ಬೇರೆ ಸಬ್ಜೆಕ್ಟಿಗೆ ಕೊಡ್ತೀರಿ, ಅದ್ರ ಜೊತೆಗೆ ಇದಕ್ಕೂ ಕೊಡ್ರಿ. ಯಾಕಂದ್ರೆ ಆ್ಯಸ್ ಅ ಪಾರ್ಟ್ ಈಗ 4 ಭಾಗ ಮಾಡ್ಯಾರ ಒಂದು ಸಿಲೆಬಸ್ನಾಗ ಅಂತಂದ್ರೆ 4 ಭಾಗಕ್ಕೂ ನೀವು ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ಬೇಕಾಕೈತಿ. ನಾವು ಇಂಗ್ಲೀಷ್ ಟೀಚರ್ ಆಗಿದ್ದೀನಿ ಹೇಳಕತ್ತಿಲ್ಲ. ಲೈಕ್ ಸ್ಕೋರಿಂಗ್ ಎಷ್ಟೋ ವಿದ್ಯಾರ್ಥಿಗಳು ಹೇಳಿದರು, ಸರ್ ನನಗೆ ಅದು ಇಷ್ಟ ಐತಿ, ಅದ್ರಾಗ ಸ್ಕೋರ್ ಆಗ್ಬೇಕ್ರಿ ಆ್ಯಕ್ಚುಲಿ, ಬಟ್ ನನಗೆ ಆಗೋದಿಲ್ಲ ಅಂತೇಳಿ. ಸೊ ಯಾಕೆ ಆಗೋದಿಲ್ಲ ಅಂತ ಸ್ವಲ್ಪ ಹೆಚ್ಚಿಗೆ ಒತ್ತು ಕೊಡ್ಬೇಕು ಅದಕ್ಕೆ. ಅದನ್ನು ಹೇಳಿದೆ ಅವರಿಗೆ, ಒಂದು ಅರ್ಧ ತಾಸು ನಾವು ಡಿಸ್ಕಷನ್ ಮಾಡಿದ್ವಿ. ಏನೋ ಚಲೋ ಅನ್ನಿಸ್ತು, ಒಂದು ಸ್ವಲ್ಪ ಟಿಪ್ಸೂ ಕೊಟ್ಟೆ ಅವರಿಗೆ. ಸೊ ಈಗ ರೆಗ್ಯುಲರ್ ಟಚ್ನಾಗ ಅದಾರ ಹುಡುಗರು ನನಗೆ. ಅವು 10th ಸ್ಟ್ಯಾಂಡರ್ಡ್ ಅದಾರ. ಎಲ್ಲೋ ನಿಮ್ಗೆ ಯಾವುದಾರ ಪೋಯಮ್ಸು ಅಥವಾ ಸ್ಟೋರಿ ಇರ್ತಾವೆ, ನಾವೆಲ್ಸ್ ಇರ್ತಾವೆ. ಓಕೆ, ಯಾವ್ದು ನಿಮ್ಗೆ ಅರ್ಥ ಆಗಲಿಲ್ಲ ಅಂದ್ರೆ ನನ್ನ ಕಡೆ ಬರ್ರಿ ಅಂತೇಳಿ. ನಮ್ಮ ಏರಿಯಾ ಒಳಗನೆ ಐತದು. ಸೊ ಹೀಗಾಗಿ ಕೋಚಿಂಗ್ ಕ್ಲಾಸ್ ನಮ್ಮ ಏರಿಯಾನಾಗ ಐತಿ. ಸೊ ನಿಮ್ಗೆ ಯಾರೋ ಲೈಕ್ ನಿಮ್ಗೆ ಅಡ್ವೈಸ್ ಬೇಕಾದ್ರೆ, ನಿಮ್ಗೆ ಏನಾದರೂ ಸಬ್ಜೆಕ್ಟ್ ಬಗ್ಗೆ ನಾಲೆಜ್ ಬೇಕಾದರೆ, ಎಕ್ಸ್ಟ್ರಾ ನಾಲೆಜ್ ಬೇಕಾದರೆ, ಓಕೆ, ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಏನಾದ್ರು ಬೇಕಾದ್ರೆ ಬರ್ರಿ ಅಂತೇಳಿ. ಸೊ ರೆಗ್ಯುಲರ್ ಟಚ್ನಾಗ ಅದಾರ. ಸೊ ಹೀಗಾಗಿ ಈ ಇಂಗ್ಲೀಷ್ ಸಬ್ಜೆಕ್ಟ್, ಲ್ಯಾಂಗ್ವೇಜ್ ಸಬ್ಜೆಕ್ಟನ್ನು ಯಾರು ಲೈಕ್ ಏನಂತಾರೆ ಅದಕ್ಕೆ ಲೆಸ್ ಇಂಪಾರ್ಟೆನ್ಸ್ ಕೊಟ್ಟು ನೋಡೋಕೆ ಹೋಗ್ಬೇಡ್ರಿ ಅಂತ ಹೇಳ್ತಾರೆ ಅಷ್ಟೇ. 4 ಭಾಗಗಳಿಗೂ ಹೇಳಿದಲ್ಲ, ಒಂದು ಸಿಲೆಬಸ್ನ 4 ಭಾಗ ಅಂದ್ರೆ 4 ಭಾಗಕ್ಕೂ ಈಕ್ವಲ್ 25% ಲೈಕ್ ಅಷ್ಟೇ ನೀವು ಮಹತ್ವವನ್ನು ಕೊಡಬೇಕಾಗ್ತದೆ. ಸೊ ಮತ್ತು ಹೋಗ್ತಾ ನಮ್ಮ ಚಾನಲ್ ಲೈಕ್ ಒಂದಿದೆ, ತಿಬೇಲಿ ಇಂಗ್ಲೀಷ್ ಕ್ಲಾಸಸ್ ಧಾರವಾಡ ಅಂತೇಳಿ ಹೊಸದಾಗಿ ಶುರು ಆಗೈತಿ. ಸಾಧ್ಯವಾದಷ್ಟು ಟಿಪ್ಸ್ ಆ್ಯಂಡ್ ಟ್ರಿಕ್ಸು, ಆಮೇಲೆ ನಾಲೆಜು ನಾವು ಕಂಟೆಂಟನ್ನು ಪೋಸ್ಟ್ ಮಾಡತ್ತೇವಲ್ಲ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಮೇಲೆ. ನೀವು ಹೋಗಿ ದಯವಿಟ್ಟು ಸರ್ಚ್ ಮಾಡಿ ಸಿಗ್ತದೆ. ನಿಮ್ಗೆ ಕಂಟೆಂಟ್ ಇಷ್ಟ ಆದರೆ ಸ್ಟೇ ಮಾಡಿರಿ ಪೇಜ್ ಮೇಲೆ, ಇಲ್ಲಾಂದರೆ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ ಲೈಕ್ ಥ್ಯಾಂಕ್ ಯು ಸೋ ಮಚ್. ಮತ್ತು ಮುಂದಿನ ವಿಡಿಯೋದಾಗ ಮತ್ತೆ ಸಿಗೋಣಂತೆ. ಒಳ್ಳೆಯದಾಗಲಿ.